ಬ್ಯಾಕ್. ಹಾಸನ ಉಸ್ತುವಾರಿ ಸಚಿವರಿಗೆ ಯಾಮಾರಿಸಿದ್ದಾನೆ ಇಲ್ಲೊಬ್ಬ ಭೂಪ. ಸೂರ್ಯಂಗೆ ಟಾರ್ಚ್ ಹಿಡಿತಿಯಲ್ಲಪ್ಪ ಅಂತ ಸಚಿವರು ಗರಂ ಆಗಿದ್ದಾರೆ ಅಧಿಕಾರಿ ಮೇಲೆ. ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ವೀಕ್ಷಣೆ ವೇಳೆ ನಡೆದಂತಹ ಘಟನೆ ಇದು. ಇವಾಗ ಸಚಿವರು ಪ್ರಶ್ನೆ ಮಾಡಿದ್ದಕ್ಕೆ ಸುಳ್ಳು ಸುಳ್ಳು ಉತ್ತರಗಳನ್ನು ಕೊಟ್ಟಂತಹ ಅಧಿಕಾರಿಗೆ ಚಳಿ ಬಿಡಿಸಿದ್ದಾರೆ. ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕಾಮಗಾರಿ ವಿಳಂಬ ಆಗ್ತಿರೋದಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ. ಸಚಿವರು ಗುತ್ತಿಗೆದಾರನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಸುಳ್ಳು ವರದಿ ಕೊಟ್ಟಂತ ಗುತ್ತಿಗೆದಾರನಿಗೆ ಸ್ಥಳದಲ್ಲೇ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿ ಎಲ್ಲ ಗುತ್ತಿಗೆದಾರ. ಈ ಕಾಮಗಾರಿ ಬಗ್ಗೆ ಸುಳ್ಳು ವರದಿಯನ್ನ ಕೊಟ್ಟಿದ್ದರು. ಬಾಯಿ ಬಿಟ್ರೆ ಸುಳ್ಳು, ಸೂರ್ಯಂಗೆ ಟಾರ್ಚ್ ಹಾಕ್ತಿಯಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾನ ಮರ್ಯಾದೆ ಸ್ವಾಭಿಮಾನ ಬಿಟ್ಟು ನಿಮ್ಮ ಹತ್ರ ಮಾತಾಡಬೇಕು, ಬೇರೆಯವರಾಗಿದ್ರೆ ಕಪಾಳಕ್ಕೆ ಬಿಟ್ಟಿರೋರು ಅಂತ ಸಚಿವರು ತರಾಟೆ ತೆಗೆದುಕೊಂಡಿದ್ದಾರೆ. ಇದು ಆ ಸಂದರ್ಭದ ದೃಶ್ಯ. ಉಸ್ತುವಾರಿ ಸಚಿವರಿಗೆ ಯಾಮಾರಿಸಿಕೆ ನೋಡಿದಂತಹ ಗುತ್ತಿಗೆದಾರ ಕಾಮಗಾರಿ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಸುಳ್ಳು ಸುಳ್ಳು ವರದಿಯನ್ನ ಕೊಟ್ಟು ಆ ಬಗ್ಗೆ ಸುಳ್ಳು ವಿಚಾರಗಳನ್ನ ಸಚಿವರಿಗೆ ಹೇಳೋಕ್ ಬಂದಾಗ ಸಚಿವರು ಆ ಗುತ್ತಿಗೆದಾರನ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ್ರೆ ಕಾಲೇಜು ಮಾನ್ಯತೆ ರದ್ದು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. SSLC ಪ್ರಿಪರೇಟರಿ ಎಕ್ಸಾಮ್ ಅದಾದ್ಮೇಲೆ PUC ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಇದನ್ನ ನಿರಂತರವಾಗಿ ವಿಸ್ತೃತವಾದಂತ ವರದಿಯನ್ನ ನ್ಯೂಸ್ 18 ಮಾಡಿತ್ತು. ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪರೀಕ್ಷೆ ಆರಂಭ ಆಗುವ ಮುನ್ನವೇ ವಾರ್ನಿಂಗ್ ಕೊಟ್ಟಿರೋದು. ಫೈನಲ್ ಎಕ್ಸಾಮ್ಸ್ ಅನುದಾನ ರಹಿತ ಮತ್ತು ಸಹಿತ ಕಾಲೇಜುಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರಿಂದಲೂ ಕೂಡ ವಾರ್ನಿಂಗ್ ಕೊಡಲಾಗಿದೆ. ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ ಅಂತ. 20-30 ರೂಪಾಯಿಗೆ ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಡ್ತಾ ಇದ್ದ. ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಯಾವ ಕಾಲೇಜಿನಿಂದ ಅದು ಲೀಕ್ ಆಗುತ್ತೋ ಆ ಕಾಲೇಜಿಗೆ ಅನುದಾನ ಕಟ್ ಆಗುತ್ತೆ. ಅನುದಾನ ರಹಿತ ಕಾಲೇಜಾದ್ರೆ ಅಂತಹ ಕಾಲೇಜಿನ ಮಾನ್ಯತೆಯನ್ನೇ ಶಾಶ್ವತವಾಗಿ ರದ್ದು ಮಾಡ್ತೀವಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ನೋಡಲ್ ಕೇಂದ್ರದ ಕಾಲೇಜಿನ ಪ್ರಾಂಶುಪಾಲರ ಮೇಲೆಯೂ ಕೂಡ FIR ಆಗಲಿದೆ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಇನ್ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿ ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರೆ ಅಂತಹ ವಿದ್ಯಾರ್ಥಿ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಆಗುತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕೊಟ್ಟಂತಹ ಖಡಕ್ ವಾರ್ನಿಂಗ್ ಮತ್ತು ಶಿಕ್ಷಣ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ. ನ್ಯೂಸ್ 18ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾದಂತಹ ವಿಸ್ತೃತ ವರದಿ ಪ್ರಸಾರ ಆದಮೇಲೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದೆ. ಕೂತು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದುವಂಥ ವಿದ್ಯಾರ್ಥಿಗಳ ಗತಿಯೇನಾಗಬೇಕು, ನಿಜವಾಗ್ಲೂ ಕೂಡ ಕಷ್ಟಪಟ್ಟು ಓದುವಂಥ ವಿದ್ಯಾರ್ಥಿಗಳಿಗೆ ಇದರಿಂದ ಮೋಸ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನ್ಯೂಸ್ 18 ಕೇಳಿತ್ತು. ಶಿಕ್ಷಣ ಇಲಾಖೆ ಮುಂದಿಟ್ಟಿತ್ತು, ವ್ಯವಸ್ಥೆಯ ಮುಂದಿಟ್ಟಿತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ, ಫಲಶ್ರುತಿಯಾಗಿದೆ. ನಮ್ಮ ವರದಿಗೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ.